ಇವತ್ತು ನನಗೆ ಬಹಳ ಖುಷಿಯಾದ ದಿನ. ಯಾಕೆಂದರೆ 3 ಪ್ರಶಸ್ತಿಗಳು ಅಂಕಿತ ಪುಸ್ತಕದಿಂದ ಇವತ್ತು ಕೊಡ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ವಿಶೇಷ ಅಂದರೆ ಈ ಸಮಾರಂಭದಲ್ಲಿ ನಮ್ಮ ಇಬ್ಬರು ಮೇಷ್ಟ್ರುಗಳು ಇದ್ದಾರೆ. ಬರಗೂರು ಸಾರು ಮತ್ತು ಹಂಪನ ಸಾರು ಇಬ್ಬರು ನಮ್ಮ ಮೇಷ್ಟ್ರುಗಳು. ಮತ್ತು ಒಂದು ವಿಶೇಷ ಅಂದರೆ ನಾನು ಇಬ್ಬರು ಪುಸ್ತಕಗಳನ್ನೂ ಕೂಡ ಪ್ರಕಟ ಮಾಡಿದ್ದೀನಿ. ಸೊ ಅವರು ಈ ಸಂದರ್ಭದಲ್ಲಿ ಇವತ್ತು ಹಾಜರಿರೋದು ನನಗೆ ಬಹಳ ಸಂತೋಷವನ್ನು ತಂದಿದೆ. ಈ ಪ್ರಶಸ್ತಿಗಳು ಹುಟ್ಟೋದಕ್ಕೆ ಕಾರಣಕರ್ತರಾದವರು ಸಂಧ್ಯಾ ರೆಡ್ಡಿ ಅವರು ಆಗ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿದ್ದರು. ಅವರು ಏನಾದರೂ ನೀವು ಲೇಖಕಿಯರ ಸಂಘಕ್ಕೆ ಮಾಡಬೇಕು, ಒಂದು ದತ್ತಿ ಇಡಿ ಅಂತ ಹೇಳ್ತಾಯಿದ್ರು. ನಾವು ಹ್ಞೂ ಅಂತ ಹಾಗೆ ಕಾಲ ಕಳೀತಾ ಇದ್ವಿ. ಕೊನೆಗೆ ಅವ್ರು ಹೇಳಿದರು, ಬಹುಶಃ ಮಹಿಳಾ ಲೇಖಕಿಯರನ್ನು ಕಂಡ್ರೆ ನಿಮ್ಗೆ ಆಗಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ನಾನು ಹೇಳಿದ್ದಕ್ಕೆ ಬೆಲೆ ಕೊಡ್ತಾ ಇಲ್ಲ ಅಂತ. ಇಲ್ಲ ಮೇಡಮ್, ಖಂಡಿತ ಆಗುತ್ತೆ, ಆದರೆ ಅದರ ಸ್ವರೂಪ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ನಾನು ಸ್ವರೂಪದ ಬಗ್ಗೆ ಯೋಚನೆ ಮಾಡೋ ಅಷ್ಟರಲ್ಲಿ ಇಬ್ಬರು ಅಧ್ಯಕ್ಷರು ಆಗೋಗ್ಬಿಟ್ರು. ಸಂಧ್ಯಾ ರೆಡ್ಡಿಯವರ ಅವಧಿ ಮುಗಿದೋಯ್ತು, ವಸುಂಧರಾ ಭೂಪತಿಯವರು ಬಂದರು, ಅವರ ಅವಧಿ ಮುಗಿದೋಯ್ತು. ನನ್ನ ಯೋಚನೆ ಮಾತ್ರ ಮುಗಿಲೇ ಇಲ್ಲ. ನನಗೆ ಏನಾದರೂ ಮಾಡಿ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಆಗಬೇಕು ಅದು ಅನ್ನೋ ಕಾರಣಕ್ಕೆ ಆ ಬಗ್ಗೆ ಒಂದು ಯೋಚನೆ ಮಾಡ್ತಾ ಹಾಗೆ ಮುಗಿದೋಯ್ತು. ಆದರೆ ಹೆಂಗೂ ಇಬ್ಬರು ಅಧ್ಯಕ್ಷರಾದರು, ಎಲ್ಲ ಮರ್ತೋಗ್ಬಿಟ್ಟಿರ್ತಾರೆ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಇದರ ಹಿಂದಿನ ಅಧ್ಯಕ್ಷರು ಅದನ್ನು ನೆನಪಿಟ್ಕೊಂಡಿದ್ರು. ನೀವು ಅವತ್ತು ಹಿಂದೆ ಹೇಳಿದ್ರಿ, ಅದನ್ನು ಏನು ಕಾರ್ಯಗತಗೊಳಿಸಲೇ ಇಲ್ಲ ಅಂತ ಹೇಳಿ ಅವರು ಅದನ್ನು ಮತ್ತೆ ಫಾಲೋ ಅಪ್ ಮಾಡಿ ಒಂದು ಪ್ರಶಸ್ತಿ ರೂಪುಗೊಳ್ಳೋದಕ್ಕೆ ನಮಗೆ ಕಾರಣಕರ್ತರಾದರು. ಆ ವರ್ಷದಿಂದ ನಾವು ಪ್ರಶಸ್ತಿಯನ್ನು ಅತ್ಯಂತ ಹೆಚ್ಚಿನ ಮೊತ್ತದ ಪ್ರಶಸ್ತಿ ಇದಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಬಹುಶಃ ಇದು ಇಲ್ಲಿಯವರೆಗೆ ಈಗ ನಮ್ಮ ಲೇಖಕಿಯರ ಸಂಘ ಮಾಡ್ತಾ ಇರೋ ಪ್ರಶಸ್ತಿಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಶಸ್ತಿ ಮೊತ್ತದ ಬಹುಮಾನ ಅಂತ ಅಂದ್ಕೊಂಡಿದ್ದೀನಿ. ಬಹುಶಃ ಮುಂದಿನ ವರ್ಷದಿಂದ ಇದು ಇರಲಿಕ್ಕಿಲ್ಲ, ಯಾಕೆಂದರೆ ಇನ್ನೂ ದೊಡ್ಡ ಪ್ರಶಸ್ತಿಗಳು ಬರ್ತಾ ಇದ್ದಾವೆ ಲೇಖಕಿಯರ ಸಂಘಕ್ಕೆ, ಅವು ಬರಲಿ. ಇನ್ನೂ ಒಂದು ವಿಶೇಷ ಅಂತಂದರೆ ಈ ಸಾರಿ 3 ಜನ ಅತ್ಯುತ್ತಮ ಲೇಖಕಿಯರು ಇದ್ದಾರೆ. ಬಾನು ಮಸ್ತಕ್ ಅವರಿದ್ದಾರೆ. ನಾನು ಅವ್ರು ನೋಡ್ತಾ ಇರೋದೇ ಇವತ್ತು. HS ಅನುಪಮ ಅವರಿದ್ದಾರೆ. ಅವ್ರನ್ನ 2ನೇ ಸಾರಿ ಇವತ್ತು ನಾನು ನೋಡ್ತಾ ಇರೋದು. ಅವ್ರ ಮನೇಲಿ ನಾನು ಊಟ ಮಾಡಿಲ್ಲ. ಯಾಕೆ ಸಂಧ್ಯಾ ಹೆಗ್ಡೆ ಅವರು ಊಟ ಮಾಡಿದ್ದೇನೆ ಅವ್ರ ಮನೆಯಲ್ಲಿ ಅಂತ ಹೇಳಿದರು. ನಾವು ಅವ್ರ ಮನೇಲಿ ಊಟ ಮಾಡಿಲ್ಲ. ಪ್ರತಿಭಾನಂದ ಕುಮಾರ್ ಒಬ್ಬರು ನನಗೆ ಸ್ವಲ್ಪ ಪರಿಚಿತರು, ಸ್ವಲ್ಪ ಏನು ಹೆಚ್ಚೇ ಪರಿಚಿತರು. ನಾವು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ಊಟ ಮಾಡಿಲ್ಲ, ಆದರೆ ಜಗಳ ಆಡಿದ್ವಿ ತುಂಬ ಅವ್ರ ಜೊತೆಗೆ. ಅವ್ರು ತುಂಬ ಜಗಳ ಆಡ್ತಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿರಬೇಕು. ಅವರು ಹಿಂದೆ ನಮ್ಮ ಜೊತೆ ಕೆಲಸ ಮಾಡ್ತಾ ಇರುವಾಗ ಆಗ್ತಾನೆ ಅವ್ರದ್ದು ನಾವು ಹುಡುಗಿಯರೇ ಹೀಗೆ ಅಂತ ಒಂದು ಕವನ ಸಂಕಲನ ಬಂದಿತ್ತು. ನಮಗೆಲ್ಲ ಅದನ್ನು ಅವ್ರನ್ನ ಆಡ್ಕೊಳ್ಳೋದಕ್ಕೆ, ನೀವು ಹುಡುಗಿಯರೇ ಹೀಗೆ ಅಂತ ಆಡ್ಕೊಳ್ಳೋದಕ್ಕೆ ಬಹಳ ಒಳ್ಳೆ ಇದನ್ನು ಅವರು ಕೊಟ್ಟಿದ್ದರು. ಆದರೆ ನಾವೇನು ಬರೀ ಜಗಳ ಆಡ್ಕೊಂಡಿರಲಿಲ್ಲ, ಅವರ ಪುಸ್ತಕಗಳನ್ನೂ ಮಾಡಿದ್ದೀವಿ. ಅವರಷ್ಟೇ ತೂಕದ ಪುಸ್ತಕ ಅಂತ ಬಹಳ ಜನ ಆಡ್ಕೊಳ್ತಾ ಇದ್ದರು. ಅವರ ಸಮಗ್ರ ಕವನ ಸಂಕಲನವನ್ನು ಮಾಡಿದಾಗ ಭಾಳಷ್ಟು ಜನ ಪರ ಇಲ್ಲ, ಅವರಷ್ಟೇ ತೂಕದ ಪುಸ್ತಕ ಮಾಡಿದ್ದೀರಿ ಅಂತ ಅಷ್ಟೊಂದು ಕವಿತೆಗಳನ್ನ ಅವರು ಬರೆದಿದ್ದಾರೆ. ಬಹಳ ಒಳ್ಳೆಯ ಕವಿತೆಗಳನ್ನ ಬರೆದಿದ್ದಾರೆ. ಅವರ 3 ಪುಸ್ತಕಗಳನ್ನ ನಾವು ಪ್ರಕಟ ಮಾಡಿದ್ದೀವಿ. 3 ತಾನೇ ಮೇಡಮ್? 3 ಮಾಡಿದ್ದೀವಿ. ಸದ್ಯದಲ್ಲೇ ಅವ್ರದ್ದು ಇನ್ನೊಂದು ಪುಸ್ತಕ ಬರ್ತಾ ಇದೆ. ಇನ್ನೊಂದು ತಿಂಗಳಲ್ಲೇ ಒಂದು ಪುಸ್ತಕ ಪ್ರಕಟ ಆಗೋದಿದೆ. ಈ 3 ಜನ, ಬಾನು ಮಸ್ತಕ್ ಅವ್ರನ್ನಂತೂ ನಾನು ನೋಡೇ ಇರಲಿಲ್ಲ, ಬಟ್ ಅವರ ಪುಸ್ತಕಗಳನ್ನ ಓದಿದ್ದೀನಿ. ಮತ್ತು ಅನುಪಮ ಅವರ ಪುಸ್ತಕಗಳನ್ನ ಓದಿದ್ದೀನಿ. ಮತ್ತು ಮಾರಾಟ ಕೂಡ ಮಾಡಿದ್ದೀವಿ ಅವ್ರ ಪುಸ್ತಕಗಳನ್ನ. ಮತ್ತು ಅನುಪಮ ಅವ್ರಿಗೆ ನಮಗೆ ನನಗೆ ಅವ್ರಿಗೆ ಒಂದು ಸಾಮ್ಯ ಇದೆ. ಏನಂದರೆ ಅವರೊಂದು ಪ್ರವಾಸ ಕಥನದಲ್ಲಿ ಹೇಳ್ತಾರೆ, ನನಗೆ ಈ ಕಾರ್ಡು UPI ಇವೆಲ್ಲ ಬಳಸೋದಷ್ಟು ಇಷ್ಟ ಇಲ್ಲ, ಕ್ಯಾಶೇ ಇರಬೇಕು ಕೈಯಲ್ಲಿ ಅಂತ. ನನಗೂ ಅದು ಭಾಳ ಇಷ್ಟವಾದ ಇದು. ಕ್ಯಾಶ್ ಇರಬೇಕು, UPI ಕಾರ್ಡ್ ನಮಗೆ ಅಷ್ಟಾಗಿ ಒಗ್ಗಿ ಬರಲ್ಲ. ಅದೊಂದು ನಮಗೂ ಅವ್ರಿಗೂ ಸಾಮ್ಯ ಇದೆ. ನಾನೇನು ಅವರ ತಾರ ಲೇಖಕ ಅಲ್ಲ, ಏನೂ ಅಲ್ಲ. ಆದರೆ ಬಾನು ಮಸ್ತಕ್ ಅವರ ಪುಸ್ತಕಗಳು ಭಾಳಷ್ಟು ನಾವು ಓದಿದ್ದೀವಿ, ಮಾರಾಟ ಮಾಡಿದ್ದೀವಿ. ಪ್ರತಿಭಾನಂದ ಕುಮಾರ್ ಅವರ ಪುಸ್ತಕಗಳನ್ನ ಕೂಡ ನಾವು ಸಾಕಷ್ಟು ಮಾರಾಟನೂ ಮಾಡಿದ್ದೀವಿ, ಪ್ರಕಟನೂ ಮಾಡಿದ್ದೀವಿ, ಮತ್ತು ಮುಂದೆ ಪ್ರಕಟನೂ ಮಾಡ್ತಾಯಿದ್ದೀವಿ. ಅವರಿಗೆ 3 ಜನ ಲೇಖಕಿಯರಿಗೆ ಇನ್ನೂ ಅತ್ಯುತ್ತಮ ಪುಸ್ತಕಗಳನ್ನು ಬರೀಲಿ, ಇನ್ನೂ ಹೆಚ್ಚಿನ ಮಟ್ಟದ ಅವರ ಪ್ರಶಸ್ತಿಗಳು ಲಭಿಸಲಿ ಅಂತ ನಾನು ಹಾರೈಸ್ತೀನಿ.
ಈ ಸಮಾರಂಭದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಲೇಖಕಿಯರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.